ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಸು ಇದು ಇವೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದವಳು ಸಡನ್ನಾಗಿ ಇದ್ಯಾವುದೋ ಎಕ್ಸಾಮ್ ಪೇಪರ್ಸು ಟೆಸ್ಟ್ ಪೇಪರ್ಸ್ ಎಲ್ಲ ಫೋಟೋ ತೆಗೆದು ಹಾಕ್ತಾ ಇದೆಯಾ ಅಂತ ಅನ್ಕೋತಿದ್ದೀರಾ ಅಲ್ವಾ? ಇದೆಲ್ಲ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ನಾನು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಸ್ಕೋರ್ ಮಾಡ್ತಾಯಿದ್ದೆ. ನನಗೆ ಕನ್ನಡ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಮತ್ತು ನಾನು ಕನ್ನಡ ಮೀಡಿಯಮ್ ಹುಡುಗಿ ಆಗಿರೋದ್ರಿಂದ ನನಗೆ ಅದ್ರ ಮೇಲೆ ಏನೋ ಒಂದು ಆಸಕ್ತಿ. ನನಗೆ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಒಂಥರ ಅತೀವವಾದ ಪ್ರೇಮ ಅಂತಲೇ ಹೇಳಬೇಕು. ಈ ಎಕ್ಸಾಮ್ ಶೀಟ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ನನ್ನ ಸೆಕೆಂಡ್ BCom ಇದ್ದಾಗ 1999 ಪೇಪರ್ಸ್ ಇದೆಲ್ಲ. ಕೆಲವೆಲ್ಲ ನಾನು ಎತ್ತಿಟ್ಟಿದ್ದೀನಿ. ಆ್ಯಕ್ಚುಲಿ ಯಾರಿಗೂ ಎಕ್ಸಾಮ್ ಪೇಪರ್ಸ್ನ ಕೊಡಲ್ಲ, ಬಟ್ ನನ್ನ ಗುರುಗಳು ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದೆ. ಕನ್ನಡದಲ್ಲಿ ನನಗೆ ಹೈಯೆಸ್ಟ್ ಬೇರೆ ಬಂದಿತ್ತು. BCom ಇದ್ದಾಗ ಕಾಲೇಜ್ಗೆ ಹೈಯೆಸ್ಟ್ ಸ್ಕೋರ್ ಇತ್ತು ನಂದು. ಸೊ ಹಾಗಾಗಿ ಅವ್ರು ನನಗೆ ಕೆಲವೆಲ್ಲ ನಾನು ಎಕ್ಸಾಮ್ಸಲ್ಲಿ ಟಿಪ್ಪಣಿ ಆಗಿರಲಿ ಅಥವಾ ವಿವರಿಸಿ ಬರೆಯಿರಿ ಆಗಿರಲಿ ಅದನ್ನೆಲ್ಲ ಭಾಳ ಸೊಗಸಾಗಿ ಬರೆದಿದ್ದೆ. ಅದನ್ನು ಸರ್ ಎತ್ತಿಟ್ಟಿದ್ರು. ನಾನು ಕಾಲೇಜ್ ಬಿಡೋ ಟೈಮಲ್ಲಿ ನನ್ನನ್ನು ಕರೆದು ಕೊಟ್ಟರು, ಇದನ್ನೆಲ್ಲ ಎತ್ತಿಟ್ಕೋ, ತುಂಬ ಚೆನ್ನಾಗಿ ಮಾಡ್ತೀಯಾ, ಮತ್ತು ನೀನು ಕನ್ನಡ ತುಂಬ ಸ್ಪಷ್ಟವಾಗಿದೆ, ನೀನೇನಾದರೂ ಇಷ್ಟಪಟ್ಟರೆ MA ಮಾಡಿದ್ರೆ ನೀನು ಕನ್ನಡದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು. ಅನ್ಫಾರ್ಚುನೇಟ್ಲಿ ಜೀವನದ ರಭಸದಲ್ಲಿ ನನ್ನ ಕನ್ನಡ ಪ್ರೇಮ ಹಾಗೆ ಕೊಚ್ಚಿ ಹೋಯಿತು ಅಂತಲೇ ಹೇಳ್ಬೋದು. ಓಕೆ, ಅದೇನೇ ಆಗಿರಲಿ. ನನ್ನ ಸೆಕೆಂಡ್ ಇಯರ್ BCom ಇದ್ದಾಗ ನನ್ನ ಪಠ್ಯಪುಸ್ತಕದ ಒಂದು ಭಾಗವಾಗಿದ್ದಿದ್ದು UR ಅನಂತಮೂರ್ತಿಯವರ ಘಟಶ್ರಾದ್ದ ಅನ್ನೋ ಪುಸ್ತಕ. ಅದೇನೋ ಗೊತ್ತಿಲ್ಲ, ನನಗೆ ಆ ಪುಸ್ತಕ ಸೆಳೆದಿದ್ದು ಮತ್ತು ಅದರ ಕಂಟೆಂಟ್ ಅದೆಲ್ಲ ಇವತ್ತಿಗೂ ಒಂಥರ ಹಚ್ಚ ಹಸಿರಾಗಿ ನನ್ನ ಮನಸ್ಸಲ್ಲಿ ನೆಲೆ ಊರ್ಬಿಟ್ಟಿದೆ. ಇವತ್ತು ಅದೇ ಘಟಶ್ರಾದ್ದದ ಕಥೆಯನ್ನು ಪಾಡ್ಕಾಸ್ಟಲ್ಲಿ ಕೇಳೋಣ ಬನ್ನಿ. UR ಅನಂತಮೂರ್ತಿಯವರು ಮೂಲತಃ ಶಿವಮೊಗ್ಗದವರು. ಇವರ ಕಥೆಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು ಮೇಲ್ವರ್ಗದವರ ಜೀವನ, ಅವರ ವೈದಿಕ ಕುಟುಂಬಗಳು ಮತ್ತು ಆ ವೈದಿಕ ಕುಟುಂಬಗಳಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನ ಸಾಮಾನ್ಯವಾಗಿ ಇವರ ಕಥೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ಪ್ರಸ್ತುತ ಘಟಶ್ರಾದ್ದ ನಾಟಕ ಅಥವಾ ಕತೆ ಬಾಲ್ಯದಲ್ಲೇ ಗಂಡನನ್ನು ಕಳೆದುಕೊಂಡಂತಹ, ಕಾಮದ ಆಸೆಗೆ ತುತ್ತಾಗಿ ತನ್ನ ವರ್ಗದಿಂದನೇ ಬಹಿಷ್ಕೃತಗೊಂಡಂತಹ ಹೆಣ್ಣು ಮಗಳ ಒಂದು ದಾರುಣ ಕಥೆ. ಅಂತಹ ಕಾಮಕ್ಕೆ ಒಳಗಾದಂತಹ ಹೆಣ್ಣು ಮಗಳೇ ಈ ಯಮುನೆ. ಈ ಘಟಶ್ರಾದ್ದ ಕತೆ ಒಂದು ಹೆಣ್ಣಿನ ಆಂತರಿಕ ಮತ್ತು ಬಾಹ್ಯ ಜಗತ್ತಿನ ಸಹಜತೆಯನ್ನು ವಿಕಾರ ಅನ್ನೋ ಹಾಗೆ ವಿವರಿಸ್ತಾ ಹೋಗುತ್ತೆ. ಮೊದಲೇ ಹೇಳಿದ ಹಾಗೆ ಯಮುನೆ ಕಾಮಕ್ಕೆ ತುತ್ತಾದಂತಹ ಹೆಣ್ಣು ಮಗಳು. ಇವಳ ಭಾವನೆ ಪ್ರಕೃತಿ ಸಹಜವಾದದ್ದು, ಆದರೆ ಧರ್ಮದ ದೃಷ್ಟಿಯಲ್ಲಿ ಇದು ತಪ್ಪು. ಅದ್ರ ಮೇಲೆ ವೈದಿಕ ಮನೆತನ, ಅವರು ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಡೆಯೋದೇ ಇಲ್ಲ. ಅವರ ಧರ್ಮಕ್ಕೆ ಇದೆಲ್ಲ ಸಲ್ಲವಾದ್ದು. ಅದರಿಂದ ಅವಳ ಕಥೆನ ವಿಕಾರತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಶೇಷಗಿರಿ ಉಡುಪರ ಒಬ್ಬಳೆ ಮಗಳು ಈ ಯಮುನೆ. ಅವರ ಮನೆಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಂತಹ ಶಾಸ್ತ್ರಿ, ಗಣೇಶ ಹಾಗೆ ನಾರಾಯಣ, ಅವನೇ ನಾಣಿ. ಶಾಸ್ತ್ರಿ ಅನಾಥ, ಗಣೇಶ ಹಾಗೂ ಶಾಸ್ತ್ರಿ ಒಂಥರ ಕೆಟ್ಟ ಚಟಗಳಿಗೆ ಬಲಿಯಾದಂಥವರು. ಇಲ್ಲಿ ಶಾಸ್ತ್ರಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಯಮುನೆ ಆಂತರಿಕ ಬದುಕನ್ನು ಹೊರಗಡೆ ಇಡೋದ್ರಲ್ಲಿ ಒಂಥರ ಗೂಢಾಚಾರಿ ಅಂತಲೇ ಹೇಳ್ಬೋದು ಇವನು. ನಾಣಿಯದೋ ಒಂಥರ ಮುಗ್ಧ ಪಾತ್ರ. ಯಮುನೆ ಅವನಿಗೆ ಯಾವಾಗಲೂ ಯಮುನಕ್ಕ. ಯಮುನೆಯ ಜೊತೆಯಲ್ಲೇ ನಾಣಿಯ ಒಡನಾಟ. ಸದಾ ಅವಳ ಜೊತೆನೇ ಹಿಂದೆ ಮುಂದೆ ಸುತ್ತೋದ್ರಿಂದ ಅವನ ಜೊತೇಲಿ ಇದ್ದವರೆಲ್ಲ ಲೋ ಹೆಣ್ಣುಗ ಅಂತ ರೇಗಿಸ್ತಾ ಇರ್ತಾರೆ. ಈ ಕಥೆಯಲ್ಲಿ ಸ್ವತಃ ನಾಣಿನೇ ಅನುಭವಿಸಿ ಬರೆದಿರೋ ಹಾಗೆ ಕಥೆ ಸಾಗ್ತಾ ಇದೆ. ತಂದೆ ಶೇಷಗಿರಿ ಉಡುಪರು 3 ತಿಂಗಳು ಮನೆಯಲ್ಲಿ ಇಲ್ಲದೆ ಇದ್ದಾಗ ನಡೆಯುವಂತಹ ಘಟನೆಗಳೇ ಈ ಘಟಶ್ರಾದ್ದಕ್ಕೆ ಕಾರಣ. ಶಿವಮೊಗ್ಗದಿಂದ ವರ್ಗವಾಗಿ ಬಂದಿದ್ದಂತಹ ಮೇಷ್ಟ್ರು ಈ ಕಥೆಯಲ್ಲಿ ಆಗುವ ಎಲ್ಲ ಸನ್ನಿವೇಶಗಳಿಗೂ ಕಾರಣ. ನಾಣಿ ಯಮುನೆ ಜೊತೆ ಇರುವಾಗಲೆಲ್ಲ ಶಾಸ್ತ್ರಿ ಮತ್ತು ಇನ್ನಿತರ ಹುಡುಗರು ಅವನನ್ನು ಗೇಲಿ ಮಾಡ್ತಾ, ನಿಮ್ಮ ಯಮುನಕ್ಕ ಅಂಥವಳು ಇಂಥವಳು ಅಂತೆಲ್ಲ ಅವಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ.
ಯಾವುದೋ ಒಂದು ದಿನ ಮೇಷ್ಟ್ರು ಹಾಗೂ ಯಮುನೆ ನದಿ ತೀರದಲ್ಲಿ ಕುಳಿತಿರೋದನ್ನ ಶಾಸ್ತ್ರಿ ಮೋಟುಗೋಡೆಯಿಂದ ಎಲ್ಲರಿಗೂ ಇಣುಕಿ ತೋರಿಸ್ತಾ ಇದ್ದಂತಹ ಆ ಟೈಮಲ್ಲಿ ಅಲ್ಲಿಗೆ ಆ ಮೋಟುಗೋಡೆ ಮೇಲೆ ಒಂದು ಹಾವು ಹರಿತಿರೋದನ್ನು ನೋಡಿ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಆ ಸನ್ನಿವೇಶದಲ್ಲಿ ಈ ಕಥೆನಲ್ಲಿ ಒಂದು ವಾಕ್ಯನ ಬಳಸಲಾಗುತ್ತೆ. ಅದೇನು ಗೊತ್ತಾ? ಅಗ್ರಹಾರದಲ್ಲಿ ಹಾವು ಸುಳೀತು ಅಂತ ಹೇಳ್ತಾರೆ. ಈ ಅಗ್ರಹಾರದಲ್ಲಿ ಹಾವು ಸುಳೀತು ಅನ್ನೋ ಒಂದು ವಾಕ್ಯ, ಅದರ ಹಿಂದಿನ ವಿವರಣೆ ಎಷ್ಟು ಸೊಗಸಾಗಿದೆ ಅಂತಂದರೆ, ಒಂದು ರೀತಿ ಬವಣೆಯ ಬಯಲಲ್ಲಿ ಕಾಮದ ಹಾವು ಹರಿತು ಅನ್ನೋ ಅರ್ಥದಲ್ಲಿ ಇದನ್ನು ಸಾಹಿತಿಗಳು ಬಳಸ್ತಾರೆ. ಅಂಥ ರೋಚಕ ಘಟನೆಗಳನ್ನ ಇದರಲ್ಲಿ ತೆರೆದಿಡ್ತಾ ಹೋಗ್ತಾರೆ ಅಂತಂದರೆ, ನಾಣಿ ಯಮುನೆ ಜೊತೆಗೆ ಗರ್ಭಪಾತ ಮಾಡಿಸ್ಕೊಳ್ಳೋ ಅಂಥ ಸ್ಥಳಕ್ಕೆ ಹೋಗ್ತಾನೆ. ಆ ಸನ್ನಿವೇಶನ ಯು ಆರ್ ಅನಂತಮೂರ್ತಿಯವರು ಕಟ್ಕೊಟ್ಟಿರೋ ಅಂತಹ ರೀತಿನೇ ಬಹಳ ಸೊಗಸಾಗಿದೆ. ಒಂದು ಬ್ರಾಹ್ಮಣ ಕುಟುಂಬದ ಹುಡುಗ ಅಂಥ ಒಂದು ಸ್ಥಳಕ್ಕೆ ಹೋದಾಗ ಅವನು ಆ ಸುತ್ತಮುತ್ತ ನೋಡಿನೇ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಆ ಜಾತಿ ಬಗ್ಗೆ ಅವರಿಗಿರುವಂತಹ ಒಲವು, ಗೌರವ ಅದೆಲ್ಲ ಇದರಲ್ಲಿ ಒಂಥರ ಭಾಳ ಸೊಗಸಾಗಿ ಒಡಮೂಡುತ್ತೆ. ಆ ಹುಡುಗ ಸುತ್ತಮುತ್ತ ಎಲ್ಲ ನೋಡ್ತಾನೆ. ಆ ಜಾಗ ಅವನಿಗೆ ಬಹಳ ವಿಚಿತ್ರ ಅನಿಸುತ್ತೆ. ಅಲ್ಲಿದ್ದಂತಹ ಒಬ್ಬ ಪುಟ್ರಂಗ ಅನ್ನೋ ಕ್ಯಾರೆಕ್ಟರು, ಪರ್ಬು, ಆ ಕೊಂಕಣಿ ಮಾತುಗಳು, ಮತ್ತು ಆ ಹುಡುಗನಿಗೆ ಇದನ್ನೆಲ್ಲ ನೋಡಿ ವಿಚಿತ್ರ ಅನಿಸಿ, ಇದು ನಾನು ಬರಬೇಕಾಗಿರೋ ಜಾಗ ಅಲ್ಲ, ಇದು ಯಾವುದೋ ಬೇರೆ ಸ್ಥಳ ಅಂತ ಅನಿಸಿ ನಾಣಿ ಅಲ್ಲಿಂದ ಹೊರಗೆ ಕೂರ್ತಾನೆ. ಆದರೆ ಅವನ ಮನಸ್ಸಲ್ಲಿ ಅವನಿಗೇನೋ ಒಂದು ಗೊತ್ತಾಗ್ತಿರುತ್ತೆ. ಈ ಮೇಷ್ಟ್ರು, ಈ ಜನಗಳು, ಇವರೆಲ್ಲ ಸೇರಿ ನಮ್ಮ ಯಮುನಕ್ಕಂಗೆ ಏನೋ ಮಾಡ್ತಿದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇರುತ್ತೆ. ಇಲ್ಲಿ ಗೋದಾವರಮ್ಮ ಅಂತ ಇನ್ನೊಂದು ಕ್ಯಾರೆಕ್ಟರ್. ಅವಳು ಯಮುನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾಣಿನ ಟಾರ್ಗೆಟ್ ಮಾಡ್ತಾಳೆ. ಏನೋ ನಿಮ್ಮ ಯಮುನಕ್ಕನಿಗೆ ಜ್ವರಗಡ್ಡೆ ಏನಾದರೂ ಆಗಿದೆಯಾ, ವಾಂತಿ ಆಗುತ್ತಾ ಹೇಗೆ? ನಾಣಿ ಇಂಥ ಮಾತಿಗೆ ಏನೂ ಹೇಳೋಕ್ಕಾಗದೆ ಪೇಚಿಗೆ ಸಿಲುಕ್ತಾ ಇರ್ತಾನೆ. ಅವರ ತಂದೆ, ಯಮುನನ ತಂದೆ, ಅವಳು ಬದುಕಿದ್ದಾಗಲೇ ಅವಳ ಈ ಕೆಲಸಗಳನ್ನೆಲ್ಲ ನೋಡಿ ಅವಳ ಬದುಕಿಗೆ ತಿಲಾಂಜಲಿ ಕೊಟ್ಬಿಡ್ತಾರೆ. ಅದೇ ಘಟಶ್ರಾದ್ದ. ತನ್ನ ಮಗಳು ಬದುಕಿದ್ದಾಗಲೇ ಅವಳ ತಿಥಿ ಮಾಡಿಬಿಡ್ತಾರೆ. ನಾಣಿಯ ತಾಯಿಯೂ ಯಮುನಕ್ಕನನ್ನು ಮೂದಲಿಸಿದಾಗ, ಬೈಯೋಕ್ಕೆ ಶುರು ಮಾಡಿದಾಗ ನಾಣಿ ಮನಸ್ಸಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಅದೇನೆಂದರೆ, ನಮ್ಮಮ್ಮನೇ ಗರ್ಭಿಣಿ ಆಗ್ಬೋದಾದರೆ ನಮ್ಮ ಯಮುನಕ್ಕ ಯಾಕೆ ಆಗಬಾರ್ದು? ಇಂಥ ಇಳಿ ವಯಸ್ಸಲ್ಲಿ ಯಮುನಕ್ಕನ ತಂದೆ ಯಮುನಕ್ಕ ಹೀಗೆಲ್ಲ ಮಾಡಿದ್ಲು ಅಂತ ಗೊತ್ತಾದ ಮೇಲೆ ಅವರ ಒಂಟಿ ಜೀವನನ ಕಳೆಯೋದಕ್ಕೆ ಇನ್ನೊಂದು ಮದುವೆ ಆಗ್ಬೋದಾದರೆ ನಮ್ಮ ಯಮುನಕ್ಕ ಇನ್ನೂ ಚಿಕ್ಕವಳು, ಅವಳು ಯಾಕೆ ಮದುವೆ ಆಗಬಾರ್ದು? ಇಂಥ ಸಹಜತೆಯನ್ನು ವಿಕಾರ ಅನ್ನೋ ಥರ ಘಟಶ್ರಾದ್ದ ಕತೆ ವರ್ಣಿಸ್ತಾ ಹೋಗುತ್ತೆ. ಏನೇ ಹೇಳಿ, ಪಿತೃಪ್ರಧಾನ ಸಮಾಜದ ನಿಯಮಗಳಿಂದ ಹೊರನಿಂತು ಯೋಚಿಸುವ ಶಕ್ತಿ ಇಡೀ ಕಥೆನಲ್ಲಿ ನಾಣಿಗೆ ಮಾತ್ರ ಇದೆ. ಅಂಥ ದೃಷ್ಟಿಕೋನ ಬೇರೆ ಯಾರಲ್ಲೂ ಇರಲಿಲ್ಲ. ಆದರೆ ಈ ಪುಸ್ತಕ ಓದಿರೋವಂಥ ನನ್ನಂಥ, ನಿಮ್ಮಂಥ ನೂರಾರು ಓದುಗರಿಗೆ ಈ ರೀತಿ ಎಲ್ಲ ಸಮಾಜದ ಕಟ್ಟುಪಾಡುಗಳಿಂದ ಹೊರನಿಂತು ಯೋಚಿಸುವಂಥ ಶಕ್ತಿ ಖಂಡಿತ ಇರುತ್ತೆ. ಯಾವುದೋ ಹೆಣ್ಣಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆದರೂ, ಅಥವಾ ಅವಳೆಲ್ಲೋ ಕಾಲು ಜಾರಿದಾಳೆ ಅಂತಂದರೂ ಅವಳನ್ನು ಸಪೋರ್ಟ್ ಮಾಡಿ, ಅವಳನ್ನು ಸ್ವಲ್ಪ ಮೇಲ್ ಬರೋದಕ್ಕೆ ನಾವು ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ಬಹುಶಃ ಯಮುನೆ ಕೂಡ ಒಂದು ಒಳ್ಳೆ ಜೀವನನ ಕಟ್ಕೋಬಹುದಿತ್ತೇನೋ. ಅಥವಾ ಅವಳನ್ನು ಪ್ರೀತಿಸಿದ ಮೇಷ್ಟ್ರು ಸ್ವಲ್ಪ ಧೈರ್ಯ ತೋರಿ ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಆಗಿದ್ದಿದ್ರೂ ಅವಳಿಗೆ ಒಂದು ಒಳ್ಳೆ ಬದುಕು ಸಿಕ್ತಿತ್ತೇನೋ ಅಂತ ಅನಿಸುತ್ತೆ ಅಲ್ವಾ? ಹೇಗನ್ನಿಸ್ತು ನಿಮಗೆ ಘಟಶ್ರಾದ್ದದ ಈ ಕತೆ? ನಿಮಗೆ ಹೇಗನ್ನಿಸ್ತು? ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚು ಹೆಚ್ಚು ಈ ಥರದ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ನನ್ನನ್ನು ಸಪೋರ್ಟ್ ಮಾಡಿ, ಕನ್ನಡ ಸಪೋರ್ಟ್ ಮಾಡಿ, ಓದಿನ ಹವ್ಯಾಸಗಳು ಹೆಚ್ಚಾಗಲಿ, ಓದುಗರೂ ಹೆಚ್ಚಾಗಲಿ, ಕನ್ನಡನ ಉಳಿಸಿ ಬೆಳೆಸೋಣ.